ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಇವತ್ತು ನಂದು ಸೆಕೆಂಡ್ ಪಾಪುದು ಸೀಮಂತ ಮಾಡ್ಕೊತಿದ್ದೀನಿ. ಸೊ ಈ ವ್ಲಾಗು ಅದ್ರ ಬಗ್ಗೆನೆ. ಸೊ ಬೇಸಿಕಲಿ ನಾವು ಹೆಂಗೆ ರೆಡಿ ಆಗ್ತೀನಿ, ನಾನು ಏನು ಫುಡ್ ಮಾಡಿಸಿದ್ವಿ, ಡೆಕೋರೇಷನ್ ಏನು ಅಂತ ನನಗೆ ಒಂದು ಗ್ಲಿಮ್ಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಫುಲ್ ಪ್ರಿಪ್ರೇಷನ್ದು ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಸಿಗ್ಬೋದು ಎಂಡ್ ಟು ಎಂಡ್ ಇವೆಂಟ್ ಮಾಡೋಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೋದು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೊಸ ಹೊಸ ವಿಡಿಯೋ ಆಗ್ದಾಗೆಲ್ಲ ಅಪ್ಡೇಟ್ ಬರ್ತಿರುತ್ತೆ. ನಿನ್ನೆ ರಾತ್ರಿ ಮಲಗಿದ್ದು ಲೇಟು. ನಿನ್ನೆ ಮೋಸ್ಟ್ಲಿ ಯುಗಪುರುಷ 2 ಮೂವಿ ನೋಡ್ತಾ ಇದ್ದೆ. ಅದು ನೋಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಐರನ್ ಮಾಡಿ, ಜ್ಯುವೆಲ್ಸ್ರಿ ಏನೇನು ಬೇಕು ಎಲ್ಲದು ಎತ್ತಿಟ್ಟು, ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ನೋಡ್ತಿದ್ರೆ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಮಾಡ್ತಾಯಿದ್ದು ಮಲ್ಕೊಂಡಿದ್ದು ಲೇಟು. ಸೊ ಎದ್ದಿದ್ದು ಮಾತ್ರ ಬೇಗ. ಡೆಕೋರೇಷನ್ ಅವರು 6 ಗಂಟೆಗೆ ಬಂದಿದ್ದಾರೆ. ಸೊ ಅವ್ರು 6 ಗಂಟೆಗೆ ಕಾಲ್ ಮಾಡಿದ್ರು. ಸೊ ಆವಾಗಲೇ ಎದ್ದಿದ್ದಾಯಿತು ಇವತ್ತು. ಸೊ ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಸೊ ಮೇಕಪ್ ಅವ್ರು ಬರಲಿ ಅಂತ. ಸೊ ಅವ್ರು 8 ಗಂಟೆಗೆ ಬರ್ತೀನಿ ಅಂದರು. ಫಂಕ್ಷನ್ ಇರೋದು 11 ಗಂಟೆಗೆ, 11:30 ಸ್ಟಾರ್ಟ್ ಆಗುತ್ತೆ. 1/2 ಅವರ್ 45 ಮಿನಿಟ್ಸ್ ಫೋಟೋಶೂಟ್ ಮಾಡಿಸಿ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು. ಸೊ ಅಷ್ಟರಲ್ಲಿ ಸ್ವಲ್ಪ ಬೇಗ ರೆಡಿಯಾಗಿದ್ದರೆ ಎವ್ರಿ ಫಂಕ್ಷನ್ ಎವ್ರಿ ಟೈಮ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ರೆಡಿ ಆಗೋಕ್ಕೆ. ಸೊ ಅದಕ್ಕೆ ಈ ಸಲ ಅಂದ್ಕೊಂಡೆ ಸ್ವಲ್ಪ ಬೇಗ ರೆಡಿ ಆಗೋಣ. ಸೊ ರೆಡಿ ಆಗಿಬಿಟ್ಟಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಏನು ನಡೆದೋಗುತ್ತೆ ಮಿಕ್ಕಿದ್ದೆಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ರೆಡಿ ಆಗಿಬಿಡೋಣ ಅಂತ ಈ ಸಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋ ಟೈಮ್ ಸಿಗುತ್ತೆ ಅಂತ. ಸೊ ಅದಕ್ಕೆ ಫಸ್ಟ್ ನಾನು ರೆಡಿ ಆಗೋಕ್ಕೆ ಅಂತ ಸ್ವಲ್ಪ ಬೇಗನೆ ಬರೋಕ್ಕೆ ಹೇಳಿದ್ದೀನಿ ಅವನ್ನ. ಸೊ 8 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. 1-2 ಅವರ್ಸ್ ಆಗ್ಬೋದು. ಸ್ಯಾರಿ ಡ್ರೈಪಿಂಗು, ಹೇರು ಮತ್ತು ಮೇಕಪ್ ಎಲ್ಲ. ನಾನು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ. ಮೋಸ್ಟ್ಲಿ ಶೇಕ್ ಆಗ್ತಿರ್ಬೋದು. ಬೆಳಿಗ್ಗೆ ನೋಡಿ ಆಲ್ರೆಡಿ ಎಷ್ಟು ಶೆಕೆ ಇದೆ. ಸೊ ಈ ಫಂಕ್ಷನ್ ನಾವು ಮನೆಯಲ್ಲೇ ಮಾಡ್ತಿರೋದು. ಸೊ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ AC ಎಲ್ಲ ತರಿಸಿದ್ದೀವಿ, ಏರ್ ಕೂಲರ್ಸು, ಸ್ವಲ್ಪ ಶೆಕೆ ಇರುತ್ತೆ ಅಂತ. ಆಲ್ರೆಡಿ ಶೆಕೆ ಬೇವ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟ್ ಸೀಮಂತದ್ದು ನಾನು ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದನ್ನು ಚೆಕ್ ಮಾಡಿ. ಅದರಲ್ಲಿ ಜಾಸ್ತಿ ವ್ಯೂಸ್ ಬಂದಿರೋದು ನನಗೆ ಸೋಫಾರು ಎಲ್ಲ ವೀಡಿಯೋಸ್ ಕಂಪೇರ್ ಮಾಡಿದ್ರೆ. ಸೊ ಈ ಸಲ ಬಂದು ನಾನು 9th ಮಂತ್ಗೆ ಮಾಡ್ಕೊತಾ ಇದ್ದೀನಿ ಸೀಮಂತನ. ಸೊ ಯಾಕೆಂದರೆ ಸ್ವಲ್ಪ ಹೊಟ್ಟೆ ಕಾಣಿಸ್ಲಿ ಅಂತ. ಲಾಸ್ಟ್ ಮಂತು ಅನಿಸ್ತಾ ಇತ್ತು ಹೊಟ್ಟೆನೇ ಕಾಣಿಸ್ತಿಲ್ವಲ್ಲ ನೀಟಾಗಿ ಅಂತ. ಸೊ ಅದಕ್ಕೆ ಅಂದ್ಕೊಂಡೆ ಓಕೆ ಈ ಸಲ 9 ತಿಂಗಳು ಮಾಡ್ಕೊಳ್ಳೋಣ, ಸ್ವಲ್ಪ ಹೊಟ್ಟೆ ಕಾಣಿಸ್ಲಿ ಅಂತ. ಬಟ್ ಈ ಸಲ ಏನು ಸ್ವಲ್ಪ ಭಯ ಇದ್ದಿದ್ದು ಅಂದರೆ, ನನ್ನ ಡೆಲಿವರಿ ಡ್ಯೂ ಬಂದು ಇನ್ನೊಂದು 3 ವೀಕ್ಸ್ ಇದೆ. ಸೊ ಅದು ಸ್ವಲ್ಪ ಭಯ ಇತ್ತು. ಸೊ ಏನಾಗೋಗುತ್ತೋ ಅಂತ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಡೆಲಿವರಿ. ಸೊ ಸ್ವಲ್ಪ ಭಯ ಇತ್ತು. ಬಟ್ ಸ್ಟಿಲ್ ಒಂದು ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನಾದರೂ ಚಾನ್ಸಸ್ ಇದೆಯಾ ಆ ಥರ ಆಗೋದು ಅಂತ ಹೇಳ್ಕೊಂಡು ಸೊ ಇವಾಗ ಫಂಕ್ಷನ್ ಎಲ್ಲ ಫಿಕ್ಸ್ ಮಾಡಿ ಮಾಡ್ತಿದ್ದೀವಿ. ಸೊ ಫೈನಲಿ ಎಲ್ಲದು ಚೆನ್ನಾಗಾಗಲಿ ಫಂಕ್ಷನು ಅಂತ ಅಂದ್ಕೊಂಡು. ಪ್ರೆಗ್ನೆಂಟ್ ಆಗಿದ್ದಾಗ ಪ್ರೆಗ್ನೆನ್ಸಿ ಗ್ಲೋ ಇರುತ್ತೆ ಫೇಸಲ್ಲಿ ಅಂತಾರೆ. ಸೊ ನನ್ನ ಫೇಸಲ್ಲಿ ಏನಾದರೂ ಒಂಚೂರು ಗ್ಲೋ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ನನಗಂತೂ ಏನು ಗ್ಲೋ ಕಾಣಿಸ್ತಿಲ್ಲ. ಸದ್ಯ ಪಿಂಪಲ್ ಏನೂ ಬಂದಿಲ್ಲ ಈ ಸಲ ಇನ್ನೂ. ಅಂದರೆ ಚಿಕ್ಕ ಪಿಂಪಲ್ಸ್ ಇದೆ, ಬಟ್ ಅದು ಯಾವಾಗೂ ಇರುತ್ತೆ ನನಗೆ. ಸೊ ಜಸ್ಟ್ ಕ್ರೀಮ್ ಹಾಕಿ ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಕ್ರೀಮು ಒಟ್ಟಾಗ್ತಾಯಿದೆ. ಸೊ ಅವ್ಳು ಮೇಕಪ್ ಹಾಕೋಕ್ಕೆ ಸರಿ ಹೋಗಲಿ ಅಂತ. ಬಟ್ ಇಷ್ಟೊಂದು ಶೆಕೆ ಇದೆ, ಹೆಂಗೆ ಕೂತ್ಕೊಳುತ್ತೋ ಮೇಕಪ್ ಗೊತ್ತಿಲ್ಲ. ಅಲ್ವಾ ಹೆಂಗೆ ಕಾಣಿಸ್ತಿದ್ದೀರಮ್ಮ? ಚೆನ್ನಾಗಿದ್ವಾ? ಚೆನ್ನಾಗಿದ್ಯಾ? ಬೇರೆ ಥರ ಕಾಣಿಸ್ತಿದ್ಯಾ? ಹೆಂಗೆ ಕಾಣಿಸ್ತಿದ್ಯಾ? ಇಲ್ಲ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ? ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ? ಬಾ ಇಲ್ಲಿ ಅವಿ. ಏನಿವತ್ತು ಅವಿ? ಏನಿವತ್ತು ಫಂಕ್ಷನ್ನ? ಏನು ಫಂಕ್ಷನ್ನು? ಏನು ಫಂಕ್ಷನ್ ಹೇಳು? ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ? ಹೋಗ್ತೀಯಾ? ಯಾಕೆ ನಿಮ್ಮ ಮಮ್ಮಿನ ಬಿಟ್ಟು ಬರಲ್ಲ? ನಿಮ್ಮ ಮಮ್ಮಿ ಬೇಕಾ ನಿಂಗೆ? ಮನೆಗೆ ಬಾ. ಇಲ್ಲ, ಅಮ್ಮಗೆ ಇನ್ನೊಂದು ಪಾಪು ಬರ್ತಾ ಇದೆ, ನೀನ್ ಬೇಡವಂತೆ, ಅದಕ್ಕೆ ನನಗೆ ಕೊಡ್ತಾರೆ. ನನ್ನ ಹತ್ರ ಕರ್ಕೊಂಡು ಹೋಗ್ತೇನೆ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡಿ, ನನಗೆ ಪಾಪು ಬೇಡ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ತೀನಿ. ಬರ್ತೀಯಾ? ಇಷ್ಟ ನಮ್ಮ ಅಂದ್ರೆ ಎಷ್ಟಿಷ್ಟ ಅಮ್ಮ ಅಂದ್ರೆ ನಿಂಗೆ? ಇಷ್ಟ
ಏನೇನಿದೆ ಮನೇಲಿ ಅವಿ ಮನೇಲಿ? ಓಕೆ, ಏನದು? ಎಲಿಫೆಂಟಾ? ಆಮೇಲೆ ನೆಕ್ಸ್ಟ್ ಆನೆ ಬಿಸಾಕ್ಬಿಟ್ಟೆ. ಏನದು? ಓಕೆ, ಅದೇನಿದು? ಓಕೆ, ಏನದು? ಓಕೆ, ಅಷ್ಟೇನಾ? ಏನ್ ಮಾಡ್ತೀಯ ಮನೇಲಿ ನೀನು? ತಾಚಿ ಮಾಡ್ತೀಯಾ? ಗುಡ್ ನೈಟ್ ಅವಿ. ಸಾಕು ಬಿಡು, ಕೈಗೆ ಸಾಕು, ಒರ್ಸ್ಕೋಬಾರ್ದು. ಬರೇ ಅಮ್ಮ ಜೊತೆ ಹೋಗಿ. ಇಲ್ಲಿ ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ ಮಮ್ಮದು. ನೋಡಿ ಇಲ್ಲಿ ಮಮ್ಮ, ನೋಡಿ ಏನು ಮಾಡ್ತಿದ್ದೀವಿ ಮಮ್ಮ? ಹಾಂ, ಏನು ಮಾಡ್ತಿದ್ದೆ ಅಮ್ಮ? ನಾನು ಕುಡಿದ್ಯಾ? ಸ್ವಲ್ಪ ಜಾಗ ಇದೆ, ಇದೊಂದು ಆಗ್ತಾ ಇದೆ. ಸ್ವಲ್ಪ ಅವಳು ಒಂದೆರಡು ಫೋಟೋಲ್ ಬರಲಿ, ಖುಷಿಯಾಗಿ ಅವಳೆ ಇದನ್ನೆಲ್ಲ ಎತ್ಕೋತಾರೆ. ಕೆಳಗಡೆ ಡೌನ್, ಡೌನ್, ಈ ಕಡೆ ಡೌನ್, ಅಲ್ಲೆಲ್ಲ ಡೌನ್ ಮಾಡು. ಸಾಕಂದಿದೆ ಜ್ಯೂಸ್ ಬೇಕಾಗ್ತದೆ. ಓಪನ್ ಆಗ್ತದೆ.
Smile. Anna ready? Ready? Smile early. Smile. ಅಮ್ಮ ನೀವು ಒಬ್ರು ಈ ಕಡೆ ಬರ್ಬೋದಾ? ಈ ಕಡೆ ಬನ್ನಿ. ಸೈಕಲ್ ಕೊಡ್ತೀರಿ ಸೈಕಲ್ Ready? Smile. Change sorry madam. Okay. Just make it for. Okay. ಸರಿ ಸರಿ ಹಾಗೆ ಹೇಳಿ ರೆಡಿ ಮೇಡಮ್ ನೀವು ಸ್ವಲ್ಪ ಟನ್ನಾಗಿ ಮೇಡಮ್ ಕಡೆಗೆ ಈ ಕಡೆ ಹಾಂ ಸಾಕು ಸ್ಮೈಲ್ ಹಾಗೆ ಹೇಳಿ ನೀವು ಹಂಗೆ ಹಿಂಗೆ ತೊಗೊಳ್ತಿ ಆಯ್ತು ಮೇಡಮ್ ಹಿಂಗೆ ತೊಗೊಳ್ಳಿ ಹಾಂ ಸಾಕು ಸ್ಮೈಲ್ ಇರಲಿ ಕತ್ತಿ ಕಡೆ ಮೇಡಮ್ ಹಾಂ ಸ್ಮೈಲ್ ಇಬ್ರು ಒಂದು ಫೇಸ್ ಫೇಸ್ ಸ್ಮೈಲ್ ಮಾಡಿ ನಗಬೇಕು ಜೋರಾಗಿ ಹಂಗೆ ಕ್ಯಾಮ್ರಾ ನೋಡಿ ನಗ್ತಾ ಕ್ಯಾಮ್ರಾ ನೋಡಿ ಸ್ಮೈಲ್ ಇಲ್ಲಿ ನೋಡಿ ಕ್ಯಾಮ್ರಾ ಓಕೆ ಹಾಗೆ ಸ್ಮೈಲ್ Okay, thank you. Ready? WhatsApp to kare box. Ha. Ready, smile.
Smiley camera. I'm ready. Okay, thank you. ಹೇ ಗೈಸ್, ಇವತ್ತು ನೆಕ್ಸ್ಟ್ ಡೇ. ಸೊ ನಿನ್ನೆ ಆ್ಯಕ್ಚುಲಿ ಫಂಕ್ಷನ್ ಮುಗ್ದಿದ್ದು. ಸೊ ನಾನು ಎಂಡ್ ಮಾಡೋಕ್ಕಾಗಿಲ್ಲ ವ್ಲಾಗ್ನ. ಸೊ ಅದಕ್ಕೆ ನಾನು ಕೂಡ ಇವತ್ತು ಎಂಡ್ ಮಾಡೋಣ ವ್ಲಾಗ್ನ ಅಂತ. ಸೊ ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಚೆನ್ನಾಗಾಯಿತು. ಸೊ ಏನೇನಿದೆ ಏನೇನು ಚೆನ್ನಾಗಾಯಿತು ಅದೆಲ್ಲ ಎಂಜಾಯ್ ಮಾಡಿದ್ದೀವಿ ಚೆನ್ನಾಗಿ ಫಂಕ್ಷನ್ನ. ಸೊ ಎಷ್ಟೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೆ. ಫಾರ್ ಎಕ್ಸಾಂಪಲ್ ಮೂಗ್ಬಟ್ಟು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ತಾಳಿ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ, ಹಾರ ತರಿಸಿದ್ದೆ, ಹೂವಿನ ಹಾರ, ಅದನ್ನು ಹಾಕೋದು ಮರ್ತೋಗಿದ್ದೀನಿ. ಸೊ ಮೋಸ್ಟ್ ಆಫ್ ದ ಫೋಟೋ ಎಂಡ್ವರೆಗೂ ಹೂವಿನ ಹಾರನೇ ಇಲ್ಲ. ಲಾಸ್ಟಲ್ಲಿ ಒಂದು 3, 4, 5 ಫೋಟೋಸ್ ಇರ್ಬೋದೇನೋ ಅಷ್ಟೇ. ಸೊ ಅದು ಹಾಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀವಿ. ಸೊ ಈ ಥರ ಒಂದಷ್ಟು ವಿಷಯಗಳು ಮಿಸ್ ಆಗಿದೆ. ಬಟ್ ಇಟ್ಸ್ ಓಕೆ. ಸೊ ಏನು ಫಂಕ್ಷನ್ ಆಯಿತು ಅಷ್ಟಂತೂ ಎಂಜಾಯ್ ಮಾಡಿದ್ದೀವಿ. ಸೊ ಫಂಕ್ಷನ್ ಮುಗೀತು ಫೈನಲಿ. ಅದ್ರ ಜೊತೆಗೆ ಅವಿನೂ ಯಾಕೋ ಫುಲ್ ಇರಿಟೇಟ್ ಆಗಿಬಿಟ್ಟಿದ್ದ ನೆನ್ನೆ. ಸೊ ಅವನು ನೀಟಾಗಿ ಒಂದು ಫೋಟೋನ ತೆಗೆಸ್ಕೊಂಡಿಲ್ಲ. ಅವ್ನು ನಾರ್ಮಲಾಗೆ ನೀಟಾಗಿ ಫೋಟೋ ತೆಗೆಸ್ಕೊತಾನೆ. ಬಟ್ ನೆನ್ನೆ ಯಾಕೋ ಫೋಟೋ ನೀಟಾಗಿ ತೆಗೆಸ್ಕೊಂಡಿಲ್ಲ. ಮೇಕಪ್ ಬೇರೆ ಯಾಕೋ ನೀಟಾಗಿ ಕೂರಲಿಲ್ಲ ಕೊನೆಗೆ. ಸೊ ಫುಲ್ ಶಕಿಗೆ ಏನೋ ಗೊತ್ತಿಲ್ಲ, ಅದು ಫುಲ್ ಮೇಲ್ ಬರ್ತಿತ್ತು ಮೇಕಪ್ಪು. ಸೊ ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ ಮೇಕಪ್ ಹಾಕ್ಕೊಂಡು. ಸೊ ಆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ನೋಡೋಣ, ಏನು ಫೋಟೋಸ್ ಕೊಟ್ಟಿಲ್ಲ ಅವನು, ಇನ್ನೂ 1-2 ಡೇಸ್ ಅಂತ ಹೇಳಿದ್ದಾನೆ. ಒಂದು 3 ಡೇಸ್ ಒಂದು ಸ್ವಲ್ಪ ಎಡಿಟ್ ಮಾಡಿರೋ ಫೋಟೋಸ್ ಹಾಕಿದ್ರೆ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಾನು. ಆಮೇಲೆ ಒಂದು 2-3 ರೀಲ್ ಕೂಡ ಮಾಡಿದ್ದೀನಿ. ಸೊ ಅದೆಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಹ್ಯಾಂಡ್ಲಿಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಏನೇನಾಯಿತು ಫಂಕ್ಷನಲ್ಲಿ ಮಿಕ್ಕಿದ್ದೆಲ್ಲ ಒಳ್ಳೆಯದೇ ಆಯಿತು. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಖುಷಿ ಇದೆ ಅದಕ್ಕೆ. ಓಕೆ, ಅಷ್ಟೇ. ಈ ವ್ಲಾಗ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಲವ್ ಯಾ, ಬಾಯ್.